ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದ ಜನರ ಹಿತ ಕಾಪಾಡಿ ನೀವು ಆ ಆದೇಶಕ್ಕೆ ಪಾಲನೆ ಮಾಡಬಾರ್ದು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕ ಬಂದ್ ಕೂಡ ಮಾಡ್ತಾ ಇದೆ 13ನೇ ತಾರೀಕು. ಅಂದೇ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ಒಂದು ತೀರ್ಮಾನ ನಡೀತಾ ಇದೆ. ಅಲ್ಲಿ ಯಾವ ರೀತಿ ಆದೇಶ ಬರುತ್ತೆ ಗೊತ್ತಿಲ್ಲ. ಇಂದು ನಡೆಯುವ ಪ್ರಾಧಿಕಾರದ ಸಮಿತಿಯ ಸಭೆಯಲ್ಲಿ ಸಮಿತಿಯ ಆದೇಶವನ್ನ ರದ್ದುಗೊಳಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಪ್ರತಿ ಕ್ಷಣಕ್ಕೆ ನಾವು ಹೋರಾಟವನ್ನ ಮಾಡಿ ಸರ್ಕಾರ ಮತ್ತು ಪ್ರಾಧಿಕಾರಕ್ಕೆ ಧಿಕ್ಕಾರಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತೇವೆ. ಮುಖ್ಯಮಂತ್ರಿಗಳೇ, ನೀವು ಎಚ್ಚರಿಕೆಯನ್ನು ಇಡಬೇಕಾಗಿದೆ. ತಕ್ಷಣಕ್ಕೆ ಸರ್ವಪಕ್ಷ ಸಭೆ ಕರಿಬೇಕಾಗಿದೆ. ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಬೇಕಾಗಿದೆ. ಸಮಿತಿಗಳಿಗೆ ಮನವರಿಕೆ ಮಾಡಬೇಕಾಗಿದೆ. ಸಮಿತಿಲಿರೋರು ಮನಸ್ಸೇ ಅಲ್ಲ ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಏನು ಭೀಕರ ಬರಗಾಲ ಬಂದಿರುವಂತ ಸಮಯದಲ್ಲಿ ಏನು ಈಗ ಸಲಹಾ ಸಮಿತಿ ಕಾವೇರಿ ಪ್ರಾಧಿಕಾರ ಏನು ಆದೇಶ ನೀಡಿದೆ, 12,000 ಕ್ಯೂಸೆಸ್ ನೀರನ್ನ ಕಾವೇರಿ ನದಿಯಿಂದ ಪ್ರತಿನಿತ್ಯ ಬಿಡಬೇಕು ಅಂತ ಆದೇಶ ಮಾಡಿರೋದು ನಿಜವಾಗ್ಲೂ ಖಂಡನೀಯ. ಬಂದಿರುವಂತ ಬರಗಾಲದಲ್ಲಿ ಇಷ್ಟು ನೀರನ್ನ ಕೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬರ್ತದೆ. ಇವತ್ತೇನು 8,000 ಬರ್ತದೆ. 8,000 ಬರ್ತಾ ಇರೋ ನೀರಲ್ಲಿ 12,000 ಬಿಡಬೇಕು ಅಂದ್ರೆ ಈಗ KRS ತುಂಬಿರೋದು ಎಷ್ಟೋ 109 ಅಡಿ. 109 ಅಡಿ ತುಂಬಿರೋದು 4,000 ಇನ್ನೂ ಹೆಚ್ಚುವರಿ ನೀರನ್ನ ಬಿಟ್ರೆ ಕಾವೇರಿ ನೀರು ಬರದಾಗೋದ್ರಲ್ಲಿ ಅನುಮಾನವೇ ಬೇಡ. ದಿನ 1 TMC 1.2 TMC ನೀರು ಹೋದ್ರೆ ನಮ್ಗೆ ವ್ಯವಸಾಯಕ್ಕೆ ಯಾವುದೇ ಕಾರಣಕ್ಕೂ ನೀರು ಇರುವುದಿಲ್ಲ. ಈ ವಿಚಾರವಾಗಿ ತಕ್ಷಣ ಪ್ರಾಧಿಕಾರದವರು ಕಾವೇರಿ ಏನು ಕೊಳದ ಬಂದು ಅಲ್ಲಿ ಸಮೀಕ್ಷೆ ಮಾಡಿ ನೀರು ಬಿಡಬಹುದಾ ಬಿಡಬಾರ್ದಾ ಅನ್ನುವ ಸಮೀಕ್ಷೆ ವಿಚಾರವಾಗಿ ಅವರು ಸಲಹಾ ಸಮಿತಿ ಮುಖಾಂತರ ಬಂದು ವೀಕ್ಷಣೆ ಮಾಡಿ ನಮ್ಮ ಬರದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ದೇನೆ ಎಲ್ಲೋ ಕುಂತ್ಕೊಂಡು ಹೇಳುವುದರಿಂದ ಈ ಸಮಸ್ಯೆ ಬಗೆಹರಿಯುವುದಿಲ್ಲ. ತಕ್ಷಣ ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಅವರು ಬಂದು ಸಲಹಾ ಸಮಿತಿಯರು ಈ ಕಾವೇರಿ ಕೊಳದಲ್ಲಿ ಸಮೀಕ್ಷೆ ಮಾಡಬೇಕು. ಸರ್ಕಾರ ಯಾವುದೇ ಕಾರಣಕ್ಕೂ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟು ನಾವು ನೀರನ್ನ ಬಿಡ್ಲೇಬಾರ್ದು ಅಂತ ಸರ್ವಪಕ್ಷ ಸದಸ್ಯರು ಸಭೆ ಸೇರಿ ತೀರ್ಮಾನ ತಗೊಳ್ಳೇಬೇಕು. ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನಮಗೆ ಮರಣ ಶಾಸನ ಬರ್ದಂಗಾಗುತ್ತೆ. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೇಬೇಕು ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಆದೇಶ ಮಾಡ್ತೇವೆ. ಇವತ್ತು CWRC ಏನು ತೀರ್ಮಾನ ಮಾಡಿದೆ ಅದು ಸಂಪೂರ್ಣ ಅವೈಜ್ಞಾನಿಕ. ಇವತ್ತು ನಮಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ, ಮೈಸೂರು ಮಹಾರಾಜರು ತಮ್ಮ ಅರಮನೆ ಒಡವೆಗಳನ್ನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿರೋದು ಈ ನಾಡಿನ ಜನತೆಯ ರೈತರ ಹಿತಕ್ಕಾಗಿ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಏನು ಮಂದಟ್ಟು ಮಾಡಿಕೊಡ್ಲಿಕ್ಕೆ ಸಂಪೂರ್ಣ ವೈಜ್ಞಾನಿಕ ತಳಹದಿನಲ್ಲಿ ಸಮೀಕ್ಷೆ ಮಾಡಿ ನಮ್ಮ ಭಾಗದಲ್ಲಿ ಎಷ್ಟು ನೀರಿದೆ, ನಮ್ಮ ಬೆಳೆಗೆ ಎಷ್ಟು ನೀರು ಬೇಕು, ತಮಿಳುನಾಡಿಗೆ ಎಷ್ಟು ಬೇಕು ಅಂತೇಳಿ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ಎಲ್ಲೋ ಒಂದು ಕಡೆ ಒಂದು ಆಶಾಭಾವನೆ ಇತ್ತು. ಮಡಿಕೇರಿ ಪ್ರಾಂತ್ಯದಲ್ಲಿ ವಯನಾಡು ಭಾಗದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಯ್ತಿರೋದ್ರಿಂದ ತಮಿಳುನಾಡು ಏನು ಕೇಳಿತ್ತು, ಕಳೆದ ಬಾರಿ 3,000 ಚಿಲ್ಲರೆ ಕ್ಯೂಸಿಕ್ಸು ನೀರು ಬಿಡಬೇಕು, 4 TMC ನೀರು ಬಿಡಬೇಕು ಅಂತ ಏನಿತ್ತು ಆ ನೀರು ಈಗಾಗಲೇ ತಲುಪಾಗಿದೆ. ಇವತ್ತು ಕೊಟ್ಟಿರ್ತಕ್ಕಂಥ ಅವೈಜ್ಞಾನಿಕ ತೀರ್ಪು ಪ್ರತಿದಿನ 12,000 ಕ್ಯೂಸಿಕ್ಕು 15 ದಿವಸ ಅಂತಂದರೆ ಸುಮಾರು 15 TMC ನೀರು ಹೋಗುತ್ತೆ. ನಾವು ಕುಡಿಯೋಕೆ ಏನು ಮಾಡುವ? ಇವತ್ತು ನಮ್ಮ ಬೆಳೆಗಳಿಗೆ ಇವತ್ತು ನೀರಿಲ್ಲ, ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳು ನೀರಿಲ್ಲ, ಹೊಸ ಬೆಳೆನೂ ಕೂಡ ಹಾಕಿಲ್ಲ. ತಮಿಳುನಾಡಲ್ಲಿ ಸಾಂಬಾ ಬೆಳೆ ಮತ್ತು ಕುರುವೆ ಬೆಳೆ ಅಂತೇಳಿ 2 ಬೆಳೆ ಬೆಳೀತಾರೆ. ಆ ಭಾಗದ ರೈತರುಗಳಿಗೆ ಪರ ನಿಂತ್ಕೊಳ್ಳೋಂಥ ತಮಿಳುನಾಡು ಸರ್ಕಾರಕ್ಕೆ ಇರುವಂಥ ಬದ್ಧತೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಪಾದಯಾತ್ರೆ ಮಾಡಿದ್ರಿ, ನೀವು ಬಂಗಾರಪ್ಪನ ಶಿಷ್ಯ ನಾನು ಅಂತಂದ್ರಿ. ಬಂಗಾರಪ್ಪನವರು ಯಾವ ರೀತಿ ಇದ್ರು, ಇಂಥ ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಯಾವ ರೀತಿ ದೃಢ ನಿರ್ಧಾರವನ್ನು ತಗೊಂಡು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು, ಆ ರೀತಿ ತತ್ಕ್ಷಣವೇ ಸರ್ವಪಕ್ಷಗಳ ಸಭೆಯನ್ನು ಕರೆದು ನಾನು ಕಾವೇರಿ ನೀರನ್ನ ಬಿಡೋಕ್ಕಾಗಲ್ಲ ಅನ್ನೋ ದೃಢ ನಿರ್ಧಾರವನ್ನು ತಗೊಳ್ಳಿ. ಕುರ್ಚಿ ಮುಖ್ಯ ಅಲ್ಲ, ಜನರ ಹಿತ ಮುಖ್ಯ. ಆ ರೀತಿ ಬರೀ ಬಾಯಿ ಮಾತಲ್ಲಿ ನಾನು ಬಂಗಾರಪ್ಪನ ಶಿಷ್ಯನಕ್ಕೆ ನಾನು ಅವರ ಮಾನಸಿಕತೆ ಏನಿತ್ತು, ಅವರ ದೃಢ ನಿರ್ಧಾರ ಏನಿತ್ತು, ಆ ದೃಢ ನಿರ್ಧಾರ ತಗೊಂಡ್ರೆ ಮಾತ್ರ ನೀವು ನಿಜವಾಗ್ಲೂ ಬಂಗಾರಪ್ಪನವ್ರ ಶಿಷ್ಯ. ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತಂದ್ರಿ. ಇವತ್ತು ಅಕ್ಷರ ಸಹ ನೀವು ತಮಿಳುನಾಡಿನ ನೀರು ಗಂಟಿ ಥರ ಏನಾರ ವರ್ತನೆ ಮಾಡಿದ್ರೆ ಕರ್ನಾಟಕ ಹತ್ತಿ ಉರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ರೈತರುಗಳು ರಾಜ್ಯ ಸರ್ಕಾರ ಪರೋಕ್ಷವಾಗಿ ಮರಣದ ಗ್ಯಾರಂಟಿ ಕೊಟ್ಟಿದೆ. ನಾವೇನು ಮಾಡೋದು ಸ್ವಾಮಿ? ರೈತರುಗಳು ಈ ಕಡೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಮದುವೆ, ಏನು ನಮ್ಮ ಸಂಸಾರ ನಡೆಸಲಿಕ್ಕೆ ನಾವು ಹಣ ಬೇಕು, ಬೆಳೆ ಇಲ್ಲ ಅಂದರೆ ಬದುಕಿಲ್ಲ ಅಂದರೆ ಏನು ಮಾಡಬೇಕು? ಸರ್ಕಾರ ಏನಾರ ಪರಿಹಾರ ಕೊಡಬೇಕಲ್ವಾ?
ಹಾಗಾಗಿ ತತ್ಕ್ಷಣವೇ ಆಲ್ ಪಾರ್ಟಿ ಮೀಟಿಂಗ್ನ ಕರೆದು ನೀರು ಬಿಡದೇನೆ ಇರತಕ್ಕಂಥ ಒಂದು ದೃಢ ನಿರ್ಧಾರವನ್ನ ರಾಜ್ಯ ಸರ್ಕಾರ ತಗೊಳ್ಬೇಕು. ರಾಜ್ಯದ ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಕಾವೇರಿ ಕೊಳದ ಈ ಭಾಗದಲ್ಲಿ ನೀರಿಲ್ಲ. ಇವಾಗ ಏನೋ ಜೂನ್ ಜುಲೈನಲ್ಲಿ ಆಗ್ಬೇಕಾದಂತ ಮಳೆ ಆಗಸ್ಟ್ ತಿಂಗಳಲ್ಲಿ ಪ್ರಕೃತಿ ಒಂದ್ ಸ್ವಲ್ಪ ಪರವಾಗಿ ವಾಲತ್ತು ಅಂತ ಹೇಳಿ ನೀರು ಬಂದಿರೋದು. ಕುಡಿಲಿಕ್ಕೂ ನೀರಿರುವುದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೋ. ಆದ್ರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕು. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ನಾನು ನೀರು ಕೊಡದೇ ಇಲ್ಲ ಅಂತಕ್ಕಂಥ ನಿಲುವು ಬಂದ್ರೆ ಮಾತ್ರ ಕಾವೇರಿ ಕೊಳ ಉಳಿತದೆ. ಇಲ್ಲದೆ ನಿಮ್ನ 6ನೇ ಅಂತ ಅಲ್ಲೆಲ್ಲ ಇನ್ನೊಂದ ಅಂತ ಮಾಡ್ತೀನಿ ಅಂದ್ರೆ ಯಾವ್ದಕ್ಕೂ ಬಿಡಲ್ಲ. ದಯಮಾಡಿ ರೈತರು ಬೆಳೆಗಳು ಒಡ್ಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬೆಳೆಗೆ ಬಂಡವಾಳ ಹಾಕಿದ್ದಾರೆ. ಆ ಬೆಳೆಯನ್ನು ಉಳಿಸ್ಕೋಬೇಕಾದಂತ ಪರಿಸ್ಥಿತಿ ಎಲ್ಲರ ಜವಾಬ್ದಾರಿ ಇದೆ. ದಯಮಾಡಿ ರಾಜ್ಯ ಸರ್ಕಾರ ಇದಕ್ಕೆ ಒಣಗೇಡಿತನ ಮಾಡ್ದೇನೆ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತೇನೆ.